ಹಾಯ್ ಫ್ರೆಂಡ್ಸ್, ಇವತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಪುಂಡಿ ಮಾಡೋಣ. ಓಕೆ, ನಾನಿಲ್ಲಿ ಬಾಯ್ಲ್ಡ್ ರೈಸ್ 2 ಕಪ್ ಹಾಗೂ 2 ಕಪ್ಪಷ್ಟು ರಾ ರೈಸನ್ನು ನೆನೆ ಹಾಕಲಿಕ್ಕೆ ಇಟ್ಟಿದ್ದೀನಿ. ಅಂದರೆ ನಿನ್ನೆ ರಾತ್ರಿನೇ ನೆನೆ ಹಾಕಲಿಕ್ಕೆ ಇಟ್ಟಿದ್ದು. ಈಗ ಬೆಳಿಗ್ಗೆ ನಾನು ಇದನ್ನು ಚೆನ್ನಾಗಿ ವಾಶ್ ಮಾಡಿ ತಗೊಂಡಿದ್ದೀನಿ. ಚೆನ್ನಾಗಿದ್ದು ಸೋಕಾಗಿದೆ. ಓಕೆ, ಇವಾಗ ನಾನು 2 ರೈಸನ್ನು ಮಿಕ್ಸ್ ಮಾಡಿದ್ದೀನಿ. ನೀವು ಮಾಡುವಾಗ ಖಾಲಿ ಬಾಯ್ಲ್ಡ್ ರೈಸಲ್ಲಿ ಕೂಡ ಮಾಡ್ಬೋದು. 2 ಕಪ್ ಬಾಯ್ಲ್ಡ್ ರೈಸನ್ನೇ ಯೂಸ್ ಮಾಡ್ಬೋದು, ಅಥವಾ ಖಾಲಿ ರಾ ರೈಸ್ ಬೆಳ್ತಿಗೆ ಅಕ್ಕಿಯನ್ನು ಕೂಡ ಯೂಸ್ ಮಾಡ್ಬೋದು. ಆಯಿತಾ, ಇಡ್ಲಿ ರೈಸ್ ಎಲ್ಲ ಬೇಡ, ಬಾಯ್ಲ್ಡ್ ರೈಸ್ ಅಥವಾ ಬೆಳ್ತಿಗೆ ಅಕ್ಕಿ ಕಟ್ ಸಾಂಬಾರ್ ಅಂತ ಹೇಳ್ತಾರೆ. ಅಂಗಡಿಯಲ್ಲಿ ಕೇಳಿದ್ರೆ ಕಟ್ ಸಾಂಬಾರ್ ಇದು ಕೇಳಿದರೆ ಕೊಡ್ತಾರೆ. ಅದರಲ್ಲಿ ಪುಂಡಿ ಮಾಡಲಿಕ್ಕೆ ಸೂಪರ್ ಆಗಿರುತ್ತೆ. ಮತ್ತು ಈಗೆಲ್ಲ ರೈಸ್ ಫ್ಲವರ್ ಎಲ್ಲ ಸಿಗುತ್ತೆ, ಅದರಲ್ಲಿ ಕೂಡ ಮಾಡ್ಬೋದು. ಓಕೆ, ಇದನ್ನು ನಾನು ನೆನೆ ಹಾಕ್ಲಿಕ್ಕೆ ಇಟ್ಟಿದ್ದೀನಿ. ರಾತ್ರಿನೇ ಹಾಕಿಟ್ಟದು. 5 ರಿಂದ 6 ಗಂಟೆ ನೆನೆ ಹಾಕಿದರೆ ಸಾಕು. ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಮಾಡೋದಾದರೆ ರಾತ್ರಿ ನೆನೆ ಹಾಕ್ಲಿಕ್ಕೆ ಇಟ್ಟರೆ ಬೆಳಿಗ್ಗೆ ನಿಮಗೆ ಈಸಿ ಆಗುತ್ತೆ. ಈಗ ಇದನ್ನೆಲ್ಲ ಗ್ರೈಂಡ್ ಮಾಡಲಿಕ್ಕೆ ಉಂಟು. ಇದಕ್ಕೆ ನಾನು ಕಾಯಿ ತುರಿ ತಗೊಂಡಿದ್ದೀನಿ. ನೋಡಿ ಹೇಗೆ, ನಾನು ಕಾಯಿ ತುರಿ ನೀವು ಜಾಸ್ತಿ ಹಾಕಿದಷ್ಟು ಟೇಸ್ಟ್ ಜಾಸ್ತಿ. ಕೆಲವರು ಹಾಕೋದಿಲ್ಲ, ಪುಂಡಿಗೆ ಜಾಸ್ತಿ ಹಾಕೋದಿಲ್ಲ. ಆದರೆ ನಾನು ಎಂತ ಮಾಡೋದು ಅಂದರೆ, ನಾನು ಸ್ವಲ್ಪ ಜಾಸ್ತಿನೇ ಹಾಕೋದು ಕಾಯಿ ತುರಿ. ನಾನು 2.5 ಕಪ್ಪಷ್ಟು ಕಾಯಿ ತುರಿ ತಗೊಂಡಿದ್ದೀನಿ. 4 ಕಪ್ ಇದರಲ್ಲಿ ರೈಸ್ ಉಂಟು, ಇದಕ್ಕೆ 2.5 ಕಪ್ಪಷ್ಟು ಕಾಯಿ ತುರಿ. ಓಕೆ, ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ತಾ ಇದ್ದೀನಿ. ಇದು ಗ್ರೈಂಡರ್ ಇದ್ದರೆ ಗ್ರೈಂಡರಲ್ಲಿ ಮಾಡಿದರೆ ತುಂಬ ಒಳ್ಳೆಯದು. ಅಂದರೆ ನಿಮಗೆ ತುಂಬ ನೀರೆಲ್ಲ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ ಗ್ರೈಂಡರಲ್ಲಿ. ಮಿಕ್ಸಿಯಲ್ಲಿ ಆದರೆ ಸ್ವಲ್ಪ ನಾವು ನೀರು ಹಾಕಲೇಬೇಕಾಗ್ತದೆ. ಬಟ್ ಮತ್ತೆ ಅದನ್ನು ನಾವು ಸ್ವಲ್ಪ ಬಿಸಿ ಮಾಡಿ ಹಿಟ್ಟನ್ನು ಸರಿ ಮಾಡ್ಬೋದು. ಓಕೆ, ಎಲ್ಲ ಒಟ್ಟಿಗೆ ಮಾಡಲಿಕ್ಕೆ ಆಗೋದಿಲ್ಲ, 2 ರೌಂಡ್ ಹಾಕಬೇಕಾಗತ್ತೆ. ಸ್ವಲ್ಪ ಕಾಯಿ ತುರಿ ಹಾಗೂ ಸ್ವಲ್ಪ ಉಪ್ಪು ಹಾಗೂ ಸ್ವಲ್ಪ ನೀರು ಹಾಕಿ ನಾವು ಗ್ರೈಂಡ್ ಮಾಡ್ಕೊಳ್ಳೋಣ. ನೈಸಾಗಿ ಗ್ರೈಂಡ್ ಆಗುವ ಅವಶ್ಯಕತೆ ಇಲ್ಲ, ರವೆ ಕನ್ಸಿಸ್ಟೆನ್ಸಿ ಬಂದರೆ ಸಾಕು. ಓಕೆ, ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತೀನಿ. ಓಕೆ, ಉಪ್ಪನ್ನು ಹಾಕ್ತೇನೆ. ನೀರನ್ನು ಸೇರಿಸಿ ಗ್ರೈಂಡ್ ಮಾಡಿ ತರ್ತೀನಿ. ಓಕೆ, ನೋಡಿ ಗ್ರೈಂಡ್ ಮಾಡಿ ತಂದಿದ್ದೀನಿ. ರವೆ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ನೋಡಿ, ತೀರಾ ನೈಸ್ ಇಲ್ಲ, ರವೆ ರವೆ ಉಂಟು. ಈಗ ಇದು ಸ್ವಲ್ಪ ತೆಳು ಉಂಟಲ್ಲ, ಹಾಗಾಗಿ ಇದನ್ನು ಸ್ವಲ್ಪ ಗಟ್ಟಿ ಮಾಡಬೇಕು. ಗಟ್ಟಿ ಮಾಡೋದು ಯಾವ ರೀತಿ ಅಂತ ನೋಡ್ಕೊಳ್ಳೋಣ. ನೋಡಿ, ನಾನ್ ಸ್ಟಿಕ್ ಪ್ಯಾನ್ ಇಟ್ಟಿದ್ದೀನಿ. ನಾನ್ ಸ್ಟಿಕ್ ಪ್ಯಾನಲ್ಲಿ ಆದರೆ ಕೆಲಸ ಸ್ವಲ್ಪ ಕಡಿಮೆ. ನಿಮಗೆ ಬೇರೆ ಪ್ಯಾನಲ್ಲಿ ಕೂಡ ಮಾಡ್ಬೋದು. ಇದಕ್ಕೆ ನಾನು ಹಿಟ್ಟನ್ನು ಹಾಕ್ತಾ ಇದ್ದೀನಿ. ಇನ್ನು ಹಿಟ್ಟು ಗಟ್ಟಿ ಆಗುವವರೆಗೆ ಇದನ್ನು ನಾವು ಮಿಕ್ಸ್ ಮಾಡ್ತಾನೆ ಇರಬೇಕು. ಓಕೆ, ಇದು ಬೇಗ ಗಟ್ಟಿ ಆಗುತ್ತೆ. ಈ ರೀತಿ ಕಂಟಿನ್ಯೂಸ್ ಆಗಿ ಸ್ಟಿರ್ ಮಾಡ್ತಾನೆ ಇರಿ. ಮಧ್ಯಮ ಉರಿಯಲ್ಲಿ ಇಟ್ಟು ನೀವು ಇದನ್ನು ಮಾಡಿದರೆ ಆಯಿತು. ಆಯಿತಾ, ಬೇಗ ಗಟ್ಟಿ ಆಗುತ್ತೆ. ಓಕೆ, ನೋಡಿ ಈಗ ಗಟ್ಟಿಯಾಗಿದೆ. ಈಗ ಇದಾಗಿದೆ. ನಾನು ಇದನ್ನು ಬೇರೆ ಒಂದು ಪಾತ್ರೆಗೆ ಹಾಕ್ತೀನಿ. ಇನ್ನು ಪುಂಡಿಯನ್ನು ಮಾಡೋಣ. ಆಗಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ, ಈ ರೀತಿ ಕೈಯಲ್ಲಿ ತಗೊಳ್ಳುವಾಗ ಕೈಗೆ ಅಂಟ್ಕೊಳ್ಬಾರ್ದು. ನೋಡಿ, ಅಂಟ್ಕೊಳ್ತಾ ಇಲ್ಲ. ಇದು ರೆಡಿಯಾಗಿದೆ. ಇನ್ನು ಇದನ್ನು ನಾವು ಪುಂಡಿ ಮಾಡಬೇಕು. ಕೈಯನ್ನು ಸ್ವಲ್ಪ ಒದ್ದೆ ಮಾಡಿ ಮಾಡಬೇಕು. ಸ್ವಲ್ಪ ಬಿಸಿ ಬಿಸಿ ಇರುವಾಗಲೇ ಪುಂಡಿ ಮಾಡಬೇಕು, ತಣ್ಣಗಾದ ನಂತರ ಮಾಡಲಿಕ್ಕಿಲ್ಲ. ಹಾಗಾಗಿ ಬೇಗ ಬೇಗ ಪುಂಡಿಯನ್ನು ಮಾಡೋಣ. ಓಕೆ, ನೋಡಿ ಈಗ ಪುಂಡಿ ಮಾಡಲಿಕ್ಕೆ ಕೈಯನ್ನು ಸ್ವಲ್ಪ ಒದ್ದೆ ಮಾಡಬೇಕು. ಹಿಟ್ಟು ಬಿಸಿ ಇರುವಾಗಲೇ ಪುಂಡಿ ಮಾಡಬೇಕು. ಈ ರೀತಿ ನಿಮಗೆ ಎಷ್ಟು ದೊಡ್ಡದು ಬೇಕು ನೋಡಿ, ಅಷ್ಟು ದೊಡ್ಡ ಸೈಜನ್ನು ತಗೊಂಡು ಪುಂಡಿ ಮಾಡಿದರೆ ಆಯಿತು. ಓಕೆ, ಈ ರೀತಿ ರೋಲ್ ಮಾಡಿ. ಸ್ವಲ್ಪ ನಿಮಗೆ ಡ್ರೈ ಅಂತ ಅನಿಸಿದರೆ ಸ್ವಲ್ಪ ಮೇಲ್ಗಡೆಯಿಂದ ನೀರನ್ನು ಸಿಂಪಡಿಸ್ಬೋದು. ಸ್ವಲ್ಪ ತಣ್ಣಗಾದ ನಂತರ ಸ್ವಲ್ಪ ಡ್ರೈ ಆಗುವ ಚಾನ್ಸಸ್ ಇರುತ್ತೆ. ಹಾಗಾಗಿ ಬೇಗ ಬೇಗ ಮಾಡಿದರೆ ಬೇಗ ಬೇಗ ಆಗುತ್ತೆ. ಇಲ್ಲಾಂದರೆ ಸ್ವಲ್ಪ ನೀರನ್ನು ಸಿಂಪಡಿಸಬೇಕು ಮೇಲೆಯಿಂದ, ಸ್ವಲ್ಪ ಡ್ರೈ ಅಂತ ಆದರೆ. ಓಕೆ, ಸೊ ಪುಂಡಿ ಮಾಡಲಿಕ್ಕೆ 1-2 ಜನ ಇದ್ದರೆ ಬೇಗ ಬೇಗ ಮಾಡ್ಬೋದು. ಇವತ್ತು ನಾನು ತುಂಬ ಅಕ್ಕಿ ತಗೊಂಡಿದ್ದೀನಿ, ಹಾಗಾಗಿ ತುಂಬ ಉಂಟು ಮಾಡಲಿಕ್ಕೆ. ಈ ರೀತಿ ಕೂಡ ಇಡ್ಬೋದು ರೌಂಡು, ಅಥವಾ ಈ ರೀತಿ ಮಧ್ಯದಲ್ಲಿ ಒಂದು ತೂತು ಮಾಡಿ ಕೂಡ ಇಡ್ಬೋದು. ನೋಡಿ, ಈ ರೀತಿ ಹೇಗೆ ಬೇಕು ಆ ರೀತಿ. ಮತ್ತು ಒಳಗಡೆ ಸ್ಟಫಿಂಗ್ಸ್ ಎಲ್ಲ ನೀವು ಬೇಕಿದ್ದರೆ ಫಿಲ್ ಮಾಡ್ಬೋದು ಬೆಲ್ಲದ್ದು. ಸೊ ಈ ರೀತಿ ತೂತು ಮಾಡುವಾಗ ಸ್ವಲ್ಪ ಕ್ರ್ಯಾಕ್ಸ್ ಎಲ್ಲ ಬೀಳುತ್ತೆ, ಅದನ್ನೆಲ್ಲ ಸರಿ ಮಾಡ್ಕೊಳ್ಳಿ. ಓಕೆ, ನೋಡಿ ಈ ರೀತಿ ನಾನು ಮಾಡಿ ಇರ್ತೀನಿ ಎಲ್ಲ ಪುಂಡಿಯನ್ನು. ಓಕೆ, ನೋಡಿ ಈಗ ಪುಂಡಿ ಎಲ್ಲ ರೆಡಿ ಆಗಿದೆ. ಈಗ ನಾನು ಸ್ಟೀಮರ್ 10 ನಿಮಿಷ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ. ಇದರ ಮೇಲೆ ಬಾಳೆ ಎಲೆಯನ್ನು ಕೂಡ ಇಟ್ಟಿದ್ದೀನಿ. ಹಾಕಬೇಕಂತೇನಿಲ್ಲ, ಬಟ್ಟೆ ಕೂಡ ಇಡ್ಬೋದು. ಓಕೆ, ಈಗ ಸ್ಟೀಮ್ ಮಾಡೋಣ ಪುಂಡಿಯನ್ನು ಈ ರೀತಿ ಇಟ್ಟು. ಸೊ ಬೇಕಿದ್ದರೆ ನೀವು ಸಿಹಿ ಪುಂಡಿ ಕೂಡ ಮಾಡ್ಬೋದು. ನಮ್ಮ ಮನೆಯಲ್ಲಿ ನಾವು ಚಿಕ್ಕ ಇರುವಾಗ ನಮ್ಮ ಅಮ್ಮ ಎಲ್ಲ ಏನು ಮಾಡ್ತಾಯಿದ್ರು ಅಂದರೆ, ನಾರ್ಮಲ್ ಈ ಥರ ಪುಂಡಿ ಮಾಡ್ತಾಯಿದ್ರು. ಸ್ವಲ್ಪ ಪುಂಡಿಗೆ ಇದರ ಒಳಗೆ ಸ್ವಲ್ಪ ಬೆಲ್ಲ ಮತ್ತು ಕಾಯಿ ತುರಿ ಹಾಕಿ ಆ ರೀತಿ ಸ್ವೀಟಾಗಿ ಮಾಡ್ತಾಯಿದ್ರು ಮಕ್ಕಳಿಗೆ ಅಂತ. ಸೊ ಇದು ನನಗೆ ಬಾಲ್ಯದ ನೆನಪು. ಹಾಗೆ ನಿಮಗೆ ಕೂಡ ಯಾವುದಾದ್ರೂ ಸ್ವೀಟ್ ಈ ರೀತಿ ಪುಂಡಿ ಅದು ಏನಾದರೂ ಮೆಮೊರಿ ಇದ್ದರೆ ನನ್ನ ಜೊತೆ ನೀವು ಶೇರ್ ಮಾಡ್ಬೋದು. ಸೊ ಓಕೆ, ಇದನ್ನು ನಾನು 30 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಸ್ಟೀಮ್ ಮಾಡ್ತೀನಿ.
ಕೆಲವರಿಗೆ 20 ನಿಮಿಷದಲ್ಲಿ ಕೂಡ ಆಗ್ತದೆ. ಸೊ ನೋಡಿ, ನೀವು 20ರಿಂದ 30 ನಿಮಿಷ ಸಾಕು ಇದನ್ನು ಸ್ಟೀಮ್ ಮಾಡಲಿಕ್ಕೆ, ಮತ್ತು ಇದು ರೆಡಿ ಆಗುತ್ತೆ. ಓಕೆ ನೋಡಿ, ಈಗ ಇದನ್ನು ಮುಚ್ಚಿಡ್ತೀನಿ. 30 ನಿಮಿಷ ಆದ ನಂತರ ನೋಡೋಣ ಯಾವ ರೀತಿ ಬಂದಿದೆ ಅಂತ. ಓಕೆ ನೋಡಿ, ಇದಾಗಿದೆ, 30 ನಿಮಿಷ ಆಗಿದೆ. ಸೊ ಪುಂಡಿ ಕೂಡ ರೆಡಿಯಾಗಿದೆ, ಸರ್ವ್ ಮಾಡೋಣ. ಓಕೆ ನೋಡಿ, ಪುಂಡಿ ರೆಡಿಯಾಗಿದೆ. ಇನ್ನು ಇದನ್ನು ಹಿಂದಿನ ದಿನದ್ದು ಮೀನು ಸಾರು ಅಥವಾ ಚಟ್ನಿ ಅಥವಾ ಕೋರಿ ಗಸಿ ಜೊತೆ ಸರ್ವ್ ಮಾಡಿದರೆ ಸಖತ್ತಾಗಿರುತ್ತೆ. ಕಾಯಿ ತುರಿ ತುಂಬ ಹಾಕಿದರೆ ಸಾಫ್ಟಾಗಿ ಚೆಂದ ಬರುತ್ತೆ. ಹೀಗೇ ತಿನ್ಬೋದು ಕಾಯಿ ತುರಿ ಜಾಸ್ತಿ ಹಾಕಿದರೆ. ಕರಿ ಕೂಡ ಬೇಡ, ಚಟ್ನಿ ಕೂಡ ಬೇಡ. ಓಕೆ, ಎಷ್ಟು ಸಾಫ್ಟ್ ಆಗಿದೆ ಅಂತ ನೋಡ್ಕೊಳ್ಳೋಣ. ನೋಡಿ ಎಷ್ಟೊಂದು ಸಾಫ್ಟ್ ಆಗಿದೆ ಅಂತ. ನಾನು ಕಟ್ ಮಾಡುವಾಗ ನಿಮ್ಗೆ ಗೊತ್ತಾಗುತ್ತೆ. ಈ ರೀತಿ ನಾನು ಹೇಳಿದ ಕರೆಕ್ಟ್ ಮೆಷರ್ಮೆಂಟ್ಸಲ್ಲಿ ನೀವು ಪುಂಡಿ ಮಾಡಿ ತುಂಬಾ ಸಾಫ್ಟಾಗಿ ಟೇಸ್ಟಿಯಾಗಿ ಬರುತ್ತೆ. ಖಂಡಿತವಾಗ್ಲೂ ನೀವು ಈ ರೆಸಿಪಿನ ಟ್ರೈ ಮಾಡಿ ಹಾಗೂ ನಿಮ್ಮ ಅಭಿಪ್ರಾಯವನ್ನು ನನಗೆ ತಿಳಿಸಿ. ಮ್ಯಾಂಗ್ಳೂರ್ ರೆಸಿಪೀಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೇರೆಯವರ ಜೊತೆ ಇದನ್ನು ಶೇರ್ ಮಾಡಿ. ಇನ್ನು ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ. ಸ್ಟೇ ಸೇಫ್, ಸ್ಟೇ ಹೆಲ್ದಿ.